ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಉಪ್ಪಿಟ್ಟಿನಿಂದ ವಡೆ ಮಾಡುವುದು ಹೇಗೆ ಅಂತ ಹೇಳಿಕೊಡ್ತೇನೆ. ಮೊದಲಿಗೆ ನೀವು ಉಪ್ಪಿಟ್ಟು ಮಾಡಿ. ಉಪ್ಪಿಟ್ಟು ಮಾಡಲಿಕ್ಕೆ ಎಲ್ಲರಿಗೂ ಬರುತ್ತದೆ. ಇವಳೆಂತ ಉಪ್ಪಿಟ್ಟು ಮಾಡಿ ತೋರಿಸ್ತಾಳೆ ಅಂತ ಎನಿಸ್ಬಿಟ್ಟು ನಾನು ಉಪ್ಪಿಟ್ಟಿನಿಂದ ವಡೆ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಅದಕ್ಕೋಸ್ಕರ ಫಸ್ಟಿಗೆ ಉಪ್ಪಿಟ್ಟು ಹೇಗೆ ಮಾಡೋದಂತ ಹೇಳ್ತೇನೆ ನೋಡಿ. ಫಸ್ಟಿಗೆ ನೀವು ಉಪ್ಪಿಟ್ಟಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ. ನಂತರ ಬಾಣಲೆಗೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಸಾಸಿವೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕಿದ ನಂತರ ಕಡಲೆಬೇಳೆ ಹಾಕಿ 2 ಚಮಚ. ಕಡಲೆಬೇಳೆ ಫ್ರೈ ಆದ ನಂತರ ಕರಿಬೇವು ಹಾಕಿ. ಉಪ್ಪಿಟ್ಟಂದರೆ ಎಲ್ಲರಿಗೆ ಆಗುವುದಿಲ್ಲ, ನಮ್ಮ ಮನೆಯಲ್ಲಿ ಅಂತೂ ಯಾರೂ ಸಹ ತಿನ್ನುವುದೇ ಇಲ್ಲ. ಉಪ್ಪಿಟ್ಟು ತಿನ್ನದವರಿಗೆ ಉಪ್ಪಿಟ್ಟಿನಿಂದ ಈ ರೀತಿ ಮಾಡಿಕೊಡಿ, ಸ್ವಲ್ಪವೂ ಇರುವುದೇ ಇಲ್ಲ, ಉಳಿಯುವುದೇ ಇಲ್ಲ ಮನೆಯಲ್ಲಿ. ಎಲ್ಲ ತಿಂದು ಬಿಡ್ತಾರೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ಕರಿಬೇವು ಹಾಕಿದ ನಂತರ ಕರಿಬೇವು ಫ್ರೈ ಆದ ನಂತರ ಈರುಳ್ಳಿ ಹಾಕಿ. ಈರುಳ್ಳಿ ಫ್ರೈ ಆದ ನಂತರ ಶುಂಠಿ ಮತ್ತು ಕಾಯಿಮೆಣಸು ಹಾಕಿ. ಈ ಲೋಟದಲ್ಲಿ 2 ಲೋಟ ನಾನು ಗೋಧಿ ಕಡ್ಡಿ ತಗೊಂಡಿದ್ದೇನೆ. 2 ಲೋಟಕ್ಕೆ 4 ಲೋಟ ನೀರು ಹಾಕಿ ಕುದಿಯಲು ಬಿಡಿ. ಉಪ್ಪು ಹಾಕಿ, ಕಾಯಿ ತುರಿ ಹಾಕಿ, ಮುಚ್ಚಳ ಮುಚ್ಚಿಟ್ಟು ಬಿಡಿ. ಅದು ಕುದಿದ ನಂತರ ಕಾಯಿ ತುರಿ ಹಾಕಿ. ಈಗ ಅದು ಕುದಿದ ನಂತರ ಗೋಧಿ ಕಡ್ಡಿ ಸೇರಿಸಿ ಚೆನ್ನಾಗಿ ಗೋಧಿ ಕಡ್ಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಡ್ರೈ ಆಗಿದೆ. ತುಂಬ ಡ್ರೈ ಆಗಲಿಕ್ಕೆ ಬಿಡಬೇಡಿ, ಅದು ಮತ್ತು ನಮಗೆ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇಷ್ಟು ಡ್ರೈ ಆದರೆ ಸಾಕಾಯ್ತಾ. ನಂತರ ಅದನ್ನು ಗೋಧಿ ಹಿಟ್ಟಿನ ಹದಕ್ಕೆ ಇದು ಮಾಡಿಕೊಳ್ಳಿ. ಹೀಗೆ ಮಾಡಿದ ನಂತರ ಅದನ್ನು ಸ್ವಲ್ಪ ಸ್ವಲ್ಪನೇ ತೆಗೆದು ಉಂಡೆ ಕಟ್ಟಿ. ನನ್ನ ವಿಡಿಯೋ ಸ್ವಲ್ಪ ಶೇಕ್ ಆಗ್ತದೆ, ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೇನೆ, ಹಾಗಾಗಿ ನೋಡಿ. ಅದನ್ನು ಉಂಡೆ ಮಾಡಿ, ಅದು ಚಟ್ಟೆ ಮಾಡಿ, ಹೀಗೆ ತೂತು ಮಾಡಿ ಹೀಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಸೈಡಲ್ಲಿ ಎಣ್ಣೆ ಇಟ್ಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಬಿಡಿ. ಅದು ಬ್ರೌನ್ ಕಲರ್ ಬರುವ ತನಕ ಹುರಿಯಿರಿ ಅದನ್ನು. ನೋಡಿ, ಇಷ್ಟು ಕಲರ್ ಆದರೆ ಸಾಕು. ಇನ್ನು ತೆಗೀರಿ. ಸಜ್ಜಿಗೆಯಿಂದ ಇದು ಮಾಡಿ ವಡೆ ಮಾಡಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ರೆಡಿ ಆಯಿತು ನಮ್ಮ ಈ ರೆಸಿಪಿ. ಅದಕ್ಕೆ ಕಾಯಿ ಮೆಣಸಿನ ಚಟ್ನಿ ಮಾಡಿ, ತುಂಬ ಚೆನ್ನಾಗಿರುತ್ತದೆ.